ಯಜಮಾನ್ರು ನೋಡು ಛತ್ರಿ ಕೆಳಗಡೆ ಕೂತವ್ರೆ. ಬರೀ 3,500 ರೂಪಾಯಿಗೆ 2 ದಿನ ಟೂರ್ ಹೋಗಿದ್ದೋ ಮಾಸ್ಟರ್ ಹಾಲಿಡೇ ಅವ್ರ ಜೊತೆಯಲ್ಲಿ. ಬನ್ನಿ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ದೋ, ಎಷ್ಟೆಷ್ಟು ಪ್ಲೇಸ್ ನೋಡ್ದೋ ಅಂತ ಹೇಳ್ತಾ ಹೋಗ್ತೀನಿ. ಶುಕ್ರವಾರ ನೈಟು ನಾವು ಬೆಂಗಳೂರು ಬಿಡ್ತೀವಿ. ರಾತ್ರಿ ಇಡೀ ಜರ್ನಿ ಮಾಡಿ ನಾವು ಮೊದಲನೇ ಪ್ಲೇಸ್ಗೆ ಹೋಗಿದ್ದೇನೆ ಸಾಗರದ ಹತ್ರ ಇರೋ ಜೋಗ್ ಫಾಲ್ಸ್ ಹತ್ರ. ಅಲ್ಲಿಯೇ ಫ್ರೆಶ್ ಅಪ್ ಮಾಡ್ಕೊಂಡು ಅಂದರೆ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮೊದಲನೇ ಪ್ಲೇಸ್ ನೋಡೋದಕ್ಕೆ ಜೋಗ್ ಫಾಲ್ಸ್ ಹತ್ರ ಬಂದು ಜೋಗ್ ಫಾಲ್ಸ್ ನೋಡೋಣ ಅಂತ. ಮೊದಲನೇ ಪ್ಲೇಸ್ ಇದೇ ಆಗಿರ್ತದೆ. ನಮ್ಮ ಮಾಸ್ಟರ್ ಹಾಲಿಡೇ ಕಡೆಯವರು ನಮ್ಮನ್ನ ಮೊದಲನೇ ಪ್ಲೇಸಿಗೆ ಕರ್ಕೊಂಡು ಹೋಗಿರ್ತಾರೆ. ನೋಡಿ, ಇದೇ ಜೋಗ್ ಫಾಲ್ಸ್ ಹತ್ರ ನಾವು ಇವಾಗ ಬರ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರಿ ಫೀಸ್ ಬಂದು 20 ರೂಪಾಯಿ ಇರುತ್ತೆ ದೊಡ್ಡವ್ರಿಗೆ. ಎಲ್ಲರೂ ಎಂಟ್ರಿ ಫೀಸ್ ತೊಗೊಂಡೇ ಬರಬೇಕು. ಈಗ ನೋಡಿ, ಇದೇ ಜೋಗ್ ಫಾಲ್ಸು. ನೋಡಿದ್ರೆ ನನಗೂ ಆಶ್ಚರ್ಯ ಆಗೋಯ್ತು. ಇಲ್ಲಿ ಯಾವುದೇ ನೀರೇ ಬರ್ತಿರಲಿಲ್ಲ. ಕಾರಣ ಏನು ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ, ಈ ಸಮಯದಲ್ಲಿ ನೀರಿರಲ್ಲ. ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತೆ ಇಲ್ಲಿ. ಜೋಗ್ ಫಾಲ್ಸ್ ಅಂದರೆ ನೀವು ಮಳೆಗಾಲದಲ್ಲಿ ಬಂದರೆ ಅಂದರೆ ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಬಂದರೆ ನೀವು ಸೂಪರ್ ಆಗಂತೂ ಇರುತ್ತೆ. ಜೋಗ್ ಫಾಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಎಂಟ್ರಿ ಆಗೋದಕ್ಕೆ ಏನೋ ಒಂದು ಆರ್ಚ್ ಥರ ಮಾಡ್ತಾ ಇದ್ದಾರೆ, ಸಖತ್ತಾಗಿ ಡಿಸೈನ್ ಆಗಿದೆ. ಇದು ಹೋದ ಸಲ ಬಂದಾಗಲೂ ಇದೇ ಥರ ಮಾಡ್ತಾಯಿದ್ರು, ಇವಾಗಲೂ ಮಾಡ್ತಾನೆ ಇದ್ದಾರೆ. 2ನೇ ಪ್ಲೇಸ್ಗೆ ಹೋಗಿದ್ದೆ ಮುರುಡೇಶ್ವರ. ಅಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ಅಲ್ಲಿಂದ ನಾವು ನೇರವಾಗಿ ಬಂದಿದ್ದೆ ಹೊನ್ನಾವರ ಹತ್ರ ನಾವು ಬೋಟಿಂಗ್ ಮಾಡೋಣ ಅಂತ ಹೊನ್ನಾವರದ ಹತ್ರ ಬಂದು ಅಲ್ಲಿ ನೋಡಿ ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಜೊತೆ ನಾನು ಒಬ್ಬ ಇದ್ದೆ. ಜೊತೆಗೆ ಎಲ್ಲ ಬೋಟಿಂಗ್ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಬೋಟಿಂಗ್. ಇಲ್ಲಿ ಬಂದರೆ ನಿಮಗೆ ಹೊನ್ನಾವರದಲ್ಲಿ ಒಳ್ಳೆ ಬೋಟಿಂಗ್ ಇರುತ್ತೆ. ಇಲ್ಲಿ 1 ಅವರ್ ಅಷ್ಟು ಬೋಟಿಂಗ್ ಇರುತ್ತೆ. 1 ಅವರ್ ಟೈಮ್ ನಿಮಗೆ ಅಲ್ಲಿ ಐಸ್ಲ್ಯಾಂಡ್ ಅಂತ ಒಂದು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ನೀವು ಅಲ್ಲೆಲ್ಲ ಫೋಟೋ ಎಲ್ಲ ಮತ್ತು ವಿಡಿಯೋ ಎಲ್ಲ ಮಾಡ್ಕೋಬೋದು. ಅಲ್ಲೂ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ ಅದನ್ನು ಇವಾಗ ಹೆಂಗಿರುತ್ತೆ ಅಂತ. ನೋಡಿ, ಈ ಥರ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ 1 ಅವರ್ ಆಗುತ್ತೆ ಹೋಗಿ ಬರೋದಕ್ಕೆ. ನೋಡಿ, ಈ ಥರ ಪ್ಲೇಸ್ಗಳಿರ್ತವೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಮ್ಮ ಜನಗಳೆಲ್ಲ ಇಲ್ಲೇ ಇದ್ದಾರೆ, ನಾನು ಅವ್ರ ಜೊತೆಗೆ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓಕೆ, ಪರವಾಗಿಲ್ಲ. ಇಲ್ಲಿ ಬೋಟಿಂಗ್ ಮಾಡಿದ್ರೆ ಅಷ್ಟೇನು ಕಾಸ್ಟ್ಲಿ ಏನಿಲ್ಲ. ಒಬ್ಬರಿಗೆ 150 ರೂಪಾಯಿಂದ 200 ರೂಪಾಯಿ ತೊಗೋತಾರೆ. ಜಾಸ್ತಿ ಜನ ಇದ್ದರೆ ಒಂದು ಸ್ವಲ್ಪ ಕಮ್ಮಿ ತೊಗೋತಾರೆ. ಇಲ್ಲಿ ಏನಂತ ಅಂದರೆ ಇಲ್ಲಿ ಬೋಟಿಂಗ್ಗೆ ಫೇಮಸ್ ಇದು. ಮ್ಯಾಂಗ್ರೋವ್ ಸ್ಪೀಡ್ ಬೋಟಿಂಗು ಅಂತ. ಮತ್ತು ತುಂಬ ಚೆನ್ನಾಗಿದೆ ನೋಡುವಂಥ ಜಾಗ. ಬೋಟಿಂಗು ನೀವು ಮಾಡ್ತಾಯಿದ್ರೆ ಒಳ್ಳೆಯದು, ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಬಂದು ನೀವು ಬೋಟಿಂಗ್ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನನ್ನ ಪ್ರಕಾರ ನಾವು ಇದನ್ನು 3ನೇ ಪ್ಲೇಸ್ ಇದು ನೋಡ್ತಾ ಇರೋದು. ಮುರುಡೇಶ್ವರದಲ್ಲೇ ಜಾಸ್ತಿ ಹೊತ್ತು ಇರಲಿಲ್ಲ, ತುಂಬ ಬಿಸಿಲಿತ್ತು. ಅಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಗೆ ಬಂದ್ಬಿಟ್ಟು. ಬಟ್ ಇಲ್ಲಿ ನಾವು ತುಂಬ ಹೊತ್ತು ಕಾಲ ಕಳೆದೋ ಇಲ್ಲಿ. ಇದು 3ನೇ ಪ್ಲೇಸ್ ಆಗಿತ್ತು. ನೆಕ್ಸ್ಟು ನಿಮಗೆ ಇನ್ನೊಂದು ಬೀಚ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದು ನೋಡ್ರಪ್ಪ, ಇದೇ ಐಲ್ಯಾಂಡು ಅಂತ ಹೇಳ್ತಾವ್ರೆ. ಹದಿನೈದು 20 ನಿಮಿಷ ಅಂತೆ ನೋಡ್ರಿ. ಅಷ್ಟರೊಳಗಡೆ ಏನೋ ಫೋಟೋ ಗಿಟ್ಟ ತಗೊಳಂಗೆ ಇದೆಯಾ? ಐತ್ಲ ನಿಮ್ಗೆ ಯಾವ ಥರ ಯಜಮಾನ್ರು ನೋಡು ಛತ್ರಿ ಕೆಳಗಡೆ ಕೂತವ್ರೆ.
ಬಾರ್ಡ್ರ್ ನಮ್ದು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋದ್ರೆ ಹುಲಿ ಸಿಂಹಗಳಿರ್ತವೆ. ಐಸ್ಲ್ಯಾಂಡ್ ಅಲ್ವಾ ಇದು? ಇರ್ತವೆ ಹುಲಿ ಸಿಂಹಗಳು. ನಾವೇ ಅದಕ್ಕಿಂತ ದೊಡ್ಡ ಹುಲಿ ಸಿಂಹಗಳು. ಅಲ್ಲ ನಾನೇನೋ ಒಳ್ಳೆ ಐಸ್ಲ್ಯಾಂಡ್ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಇದೇನೋ ಇರ್ಬೋದು. ಇದು ಯಾವ್ದು? ಏನೋ ತಗೊಳ್ಳೋ ದುಡ್ಡಕ್ಕೆ ಏನಾದ್ರು ಒಂದು ಮಾಡಬೇಕಲ್ಲ, ಅದಕ್ಕೆ ಸುಮ್ಮನೆ ಇಲ್ಲಿ ಕರ್ಕೊಂಬಂದವಲ್ಲ ಅಷ್ಟೇ. ನೋಡಿ ಇದೇ ಮ್ಯಾಂಗ್ರೋವ್ ವಾಕ್ ಅಂತ. ಇದು ಮ್ಯಾಂಗ್ರೋವ್ ಅಂದರೆ ವುಡ್ಡಲ್ಲಿ ಒಳಗಡೆ ಒಂಥರ ಮಾಡಿರ್ತಾರೆ. ವುಡ್ಡಲ್ಲಿ ನಡ್ಕೊಂಡು ಹೋಗಿ ಒಳಗಡೆ ಬರೋದು. ಅಲ್ಲಿಗೆ ನಾನು ಒಳಗಡೆ ಹೋಗಿಲ್ಲ. ನೋಡಿ ನೀವೇನಾದರೂ ಬೀಚಲ್ಲಿ ಸ್ನಾನ ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿಗೆ ಬಂದುಬಿಡಿ. ಅದು ಈಕೋ ಬೀಚ್, 1 hour ಹತ್ರ ಈಕೋ ಬೀಚ್ ಇದೆ. ಅದು ತುಂಬ ನೀಟ್ ಆ್ಯಂಡ್ ಕ್ಲೀನ್, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದೇ ಒಂದು ಪೇಪರ್ ಆಗಲಿ ಗಲೀಜಾಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಇದು ಸ್ನಾನ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇಳಿಸಲ್ವಾ? ನೀರು ಹೋಗೋ ಬಿಡ್ತಾ ಇದು ಇರ್ಬೋದೇನೋ. ಟ್ರೈನಾ? ಹಾಂ ಕರೆಕ್ಟ್. ಹಾಂ ಐಲ್ಯಾಂಡು ಐಲ್ಯಾಂಡು ಎಲ್ಲಿ ಐಲ್ಯಾಂಡು? ಇವರು ಐಲ್ಯಾಂಡ್ ಇಲ್ವಾ? ಐಲ್ಯಾಂಡ್ ಇಲ್ಲ ಏನಂತ? ಅಲ್ಲಲ್ಲ ವೆಯ್ಟ್ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಇದಾಗ್ಬಿಟ್ರೆ ಆಮೇಲೆ ಆ ಮಗುಗೂ ಯಾವ ವೆಯ್ಟ್ ಇಲ್ಲ ಏನಿಲ್ಲ. ಅಲ್ಲ ಸರ್ ಒಟ್ಟ ಏನ್ ಬೇಕಾದ್ರೂ ಆಗಕ್ಕೆ ರೆಡಿ ಇದ್ದೀರಾ ಇವಾಗ? ಅಲ್ಲ ಇದೇನು ಇಷ್ಟೇನಾ? ಲಾಸ್ಟ್ ಟೈಮ್ ಎಷ್ಟು ಕರ್ಕೊಂಡು ಹೋಗಿದ್ದ? ಲಾಸ್ಟ್ ಟೈಮ್ ಎಷ್ಟೊತ್ತು? ಅಲ್ಲೊಂದು ಐತೆ ಇದ್ರ ಹತ್ರ ಮಲ್ಪೆ ಬೀಚಿಂದ ಮುಂದೆ ಬಂದ್ರೆ ಅಲ್ಲೊಂದು ಐತಪ್ಪ. ಅಲ್ಲೂ ಅವ್ನು ಜಾಸ್ತಿ ಅವನದು. ಅದಲ್ಲ, ಅಲ್ಲಿ ಮಲ್ಪೆ ಬೀಚ್ ಇದು ಇದ್ರ ಹತ್ರ. ಅಲ್ಲಿಂದ ಮುಂದೆ ಬಂದರೆ ಒಂದು ಸ್ವಲ್ಪ ಅಲ್ಲೊಂದು ಐತೆ. ಅವನ ಹತ್ರ 3,000 ರೂಪಾಯಿ ಅಂತೆ ಮಿನಿಮಮ್. 3,000 ಅಂದರೆ ಅದೇನೇನೋ ತೋರಿಸ್ತೀನಿ ಅಂತ ಇವನು ಅದೇನೋ ತೋರಿಸ್ತೀನಿ ಅಂತ ಅದೇನು ತೋರಿಸ್ಲೇ ಇಲ್ಲ. ಯಾರು ಕೇಳ್ಬೇಕಾಯ್ತು ಅವನ್ನ. ಈಗ ತಣ್ಣಗಾಯ್ತಾಯ್ತ, ಇವಾಗ ತಣ್ಣಗೆ ಬೀಸಾಯ್ತು ಗಾಳಿ. ಇಲ್ಲೂ ಯಾರೋ ಬಿಸ್ನೆಸ್ ಮಾಡವ್ರೆ ಇವರು. ಶಾಪ್ಸ್ ಅಲ್ಲಿ ತಗೊಂಡು